10 ಲಕ್ಷ ರೂಪಾಯಿ ಭೂಮಿಗೆ 10 ಕೋಟಿ ರೂಪಾಯಿ. ಸದನದಲ್ಲಿ ಯತ್ನಾಳ್ ವರ್ಸಸ್ ಡಿಕೆಶಿ ವಾಕ್ ಸಮರ. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನ ಎರಡನೇ ದಿನವಾದ ಇಂದು ಪ್ರಶ್ನೋತ್ತರ ಕಲಾಪ ವೇಳೆ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೃಷ್ಣಾ ಮೇಲ್ದಂಡೆ ಮೂರನೇ ಹಂತದ ಯೋಜನೆ ಬಗ್ಗೆ ಪ್ರಸ್ತಾಪ. ಸದನದಲ್ಲಿ ಯತ್ನಾಳ್ ವರ್ಸಸ್ ನಡೀತಾ ಇದೆ. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನ ಎರಡನೇ ದಿನವಾದ ಇಂದು ಪ್ರಶ್ನೋತ್ತರ ಕಲಾಪ ವೇಳೆ ವಿಜಯಪುರ ನಗರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೃಷ್ಣಾ ಮೇಲ್ದಂಡೆ ಮೂರನೇ ಹಂತದ ಯೋಜನೆಯ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಭೂ ಪರಿಹಾರಕ್ಕೆ ಕಾಲಮಿತಿ ಯಾವಾಗ ನಿಗದಿ ಮಾಡ್ತೀರಿ? ಆದೇಶ ಆಗಿರುವ ಹಿಂದಿನ ವ್ಯಾಜ್ಯಗಳಿಗೆ ಯಾವಾಗ ಪರಿಹಾರ ಕೊಡ್ತೀರಿ ಎಂದು ಪ್ರಶ್ನೆ. ಇದಕ್ಕೆ ನೀರಾವರಿ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದು, ಪರಿಹಾರ 10 ಲಕ್ಷಕ್ಕೆ 10 ಕೋಟಿ ನಿಗದಿ ಮಾಡಿದ್ದಾರೆ, ಇದನ್ನ ನಾನು ಒಪ್ಪುವುದಿಲ್ಲ. ಕಾನೂನಿನ ಮಿತಿಯಲ್ಲಿಯೇ ಪರಿಹಾರ ಕೊಡುತ್ತೇವೆ ಎಂದು ಉತ್ತರಿಸಿದ ಡಿಕೆ. ಇದರಿಂದ ಆಕ್ರೋಶಗೊಂಡ ಯತ್ನಾಳ್, ಇದು ರೈತರು ಮತ್ತು ನ್ಯಾಯಾಂಗಕ್ಕೆ ಮಾಡಿದ ಅಪಮಾನ ಎಂದು ಸಭಾತ್ಯಾಗ. 10 ಲಕ್ಷ ರೂಪಾಯಿ ಭೂಮಿಗೆ 10 ಕೋಟಿ ರೂಪಾಯಿ. ಸದನದಲ್ಲಿ ಯತ್ನಾಳ್ ವರ್ಸಸ್ ಡಿಕೆಶಿ ವಾಕ್ಸಮರ. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನ ಎರಡನೇ ದಿನವಾದ ಇಂದು ಪ್ರಶ್ನೋತ್ತರ ಕಲಾಪ ವೇಳೆ ವಿಜಯಪುರ ನಗರದ ಎಂಎಲ್ಎ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದ್ದು, 10 ಲಕ್ಷ ರೂಪಾಯಿ ಭೂಮಿಗೆ 10 ಕೋಟಿ ರೂಪಾಯಿ. ಸದನದಲ್ಲಿ ಯತ್ನಾಳ್ ವರ್ಸಸ್ ಡಿಕೆಶಿ ವಾಕ್ಸಮರ ನಡೀತಾ ಇದೆ. ಇವತ್ತು ಎರಡನೇ ದಿನ ಚಳಿಗಾಲದ ಅಧಿವೇಶನ, ಬೆಳಗಾವಿಯಲ್ಲಿ ನಡೀತಿರುವಂಥ ಚಳಿಗಾಲದ ಅಧಿವೇಶನ. ಈ ಕಾರ್ಯಕ್ರಮ ಎರಡನೇ ದಿನವಾದ ಇಂದು ಪ್ರಶ್ನೋತ್ತರ ಕಲಾಪದ ಸಮಯದಲ್ಲಿ ವಿಜಯಪುರ ನಗರದ ಎಂಎಲ್ಎ ಬಸನಗೌಡ ಪಾಟೀಲ್ ಯತ್ನಾಳ್ ಕೃಷ್ಣಾ ಮೇಲ್ದಂಡೆ ಮೂರನೇ ಹಂತದ ಯೋಜನೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಭೂ ಪರಿಹಾರಕ್ಕೆ ಕಾಲಮಿತಿ ಯಾವಾಗ ನಿಗದಿ ಮಾಡ್ತೀರಿ? ಆದೇಶ ಆಗಿರುವ ಹಿಂದಿನ ವ್ಯಾಜ್ಯಗಳಿಗೆ ಯಾವಾಗ ಪರಿಹಾರ ಕೊಡ್ತೀರಿ ಎಂದು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ನೀರಾವರಿ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದು, ಪರಿಹಾರ ಮತ್ತು ಲಕ್ಷಕ್ಕೆ 10 ಕೋಟಿ ನಿಗದಿ ಮಾಡಿದ್ದಾರೆ, ಇದನ್ನ ನಾನು ಒಪ್ಪೋದಿಲ್ಲ. ಕಾನೂನಿನ ಮಿತಿಯಲ್ಲಿಯೇ ಪರಿಹಾರ ಕೊಡುತ್ತೇವೆ ಎಂದು ಉತ್ತರಿಸಿದ ಡಿಕೆ ಶಿವಕುಮಾರ್. ಇದರಿಂದ ಆಕ್ರೋಶಗೊಂಡ ಯತ್ನಾಳ್, ಇದು ರೈತರು ಮತ್ತು ನ್ಯಾಯಾಂಗಕ್ಕೆ ಮಾಡಿದ ಅಪಮಾನ ಎಂದು ಸಭಾತ್ಯಾಗ. 10 ಲಕ್ಷ ರೂಪಾಯಿ ಭೂಮಿಗೆ 10 ಕೋಟಿ ರೂಪಾಯಿ. ಹೀಗೆ ಎರಡನೇ ದಿನದ ಚಳಿಗಾಲದ ಅಧಿವೇಶನದಲ್ಲಿ ಪರಸ್ಪರ ವಿಜಯಪುರದ ಎಂಎಲ್ಎ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಯ ನಡುವೆ ಪರಸ್ಪರ ವಾಕ್ಸಮರಗಳು, ವಾಗ್ಯುದ್ಧಗಳು ನಡೆಯಿತು. ಒಂದು ತರಹದ ಮಲ್ಲಯುದ್ಧದ ವೇದಿಕೆಯಾಗಿ ಬೆಳಗಾವಿಯ ಸುವರ್ಣಸೌಧ ಅಲ್ಲಿ ಬದಲಾಯಿತು. ಇಬ್ಬರ ನಡುವೆಯೂ ಕೂಡ ವಾಕ್ಸಮರಗಳು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತು. ಕೃಷ್ಣಾ ಮೇಲ್ದಂಡೆ ವಿಚಾರವಾಗಿ ಮಾತುಕತೆಯೂ ಕೂಡ ಅಲ್ಲಿ ಮುಂದುವರಿಯುತ್ತಾ ರಾಜ್ಯದ ಉಪಮುಖ್ಯಮಂತ್ರಿ ಮತ್ತು ವಿಜಯಪುರದ ಶಾಸಕ ಇಬ್ಬರ ನಡುವೆಯೂ ಕೂಡ ವಾಕ್ಸಮರ ಮುಂದುವರಿಯುತ್ತಾ ಇತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.